ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಜಂಟಿ ವರದಿಗಾರ. ವಿಜಯಪುರ ನಗರದ ಪ್ರತಿಷ್ಠಿತ ಏರಿಯಾಗಳು ಅಂತ ಗುರುತಿಸ್ಕೊಂಡಿರೋದು ಆದರ್ಶ ನಗರ ಭಾಗದ ಹಲವು ಏರಿಯಾಗಳು ವಿಜಯಪುರ ನಗರದ ಪ್ರತಿಷ್ಠಿತ ನಗರ ಅಂತ ಗುರುತಿಸ್ಕೊತವೆ. ಅದರಲ್ಲೂ ಆನಂದ ನಗರ, ಟೀಚರ್ಸ್ ಕಾಲನಿ, ಜ್ಞಾನ ಯೋಗಾಶ್ರಮ ಸೇರಿದಂತೆ ಆ ಭಾಗದ ಪ್ರದೇಶಗಳು ವಿಜಯಪುರ ನಗರದ ಪ್ರತಿಷ್ಠಿತ ಏರಿಯಾಗಳು ಮತ್ತು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಬರುವಂತಹ ಏರಿಯಾಗಳು. ಆದರೆ ಈ ಏರಿಯಾಗಳಿಗೆ ನೀವು ಬಂದು ನೋಡಿದರೆ ಇಲ್ಲಿನ ರಸ್ತೆಗಳನ್ನು ನೋಡಿಬಿಟ್ರೆ ಯಾವುದೋ ಕುಗ್ರಾಮಕ್ಕೆ ಹೋದಂತಹ ಫೀಲ್ ನಿಮ್ಗಾಗುತ್ತೆ. ಯಾಕಂದರೆ ಕೆಲವೊಂದು ರಸ್ತೆಗಳನ್ನು ಬಿಟ್ಟರೆ ಬಹುತೇಕ ಈ ಭಾಗದಲ್ಲಿ ರಸ್ತೆಗಳೇ ಇಲ್ಲ ಮತ್ತು ಡ್ರೈನೇಜ್ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ ಅನ್ನೋ ಪರಿಸ್ಥಿತಿ ಇರುವಂಥದ್ದು. ಸಂಬಂಧಪಟ್ಟಂಗೆ ಈಗಾಗಲೇ ಹಿಂದಿನ ಶಾಸಕರಾಗಿದ್ದಂಥ ದೇವಾನಂದ ಚೌಹಾಣವರು ಸಹಿತ ಹೋರಾಟವನ್ನು ಮಾಡಿಕೊಂಡು ಇಲ್ಲಿನ ಜನ ಮನವಿಯನ್ನು ಕೊಟ್ಟಿದ್ದರು. ಆದರೆ ನಿರೀಕ್ಷಿತ ಫಲವನ್ನು ನೀಡಲಿಲ್ಲ. ಅದಕ್ಕೆ ಈಗ ಹಾಲಿ ಶಾಸಕರಾಗಿರುವಂಥ ವಿಠಲ್ ಕಡ್ಡಗೊಂಡವರು ಸಹಿತ ಇಲ್ಲಿನ ಜನ ಮನವಿ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಇಲ್ಲಿ ರಸ್ತೆಗಳನ್ನು ಮತ್ತು ಚರಂಡಿ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ. ಮಳೆಗಾಲದಲ್ಲಿ ಇಲ್ಲಿ ಪರಿಸ್ಥಿತಿ ಹೇಗಾಗ್ತಂದರೆ, ಮಳೆಗಾಲದಲ್ಲಿ ಕೆಸರಲ್ಲೇ ತಿರುಗಾಡುವಂಥ ಪರಿಸ್ಥಿತಿ ಈ ಭಾಗದ ಜನರಲ್ಲಿ ಉಂಟಾದರೆ ಬೇಸಿಗೆ ಕಾಲದಲ್ಲಿ ಧೂಳಿನಿಂದಾಗಿ ಬರುವಂಥ ಪರಿಸ್ಥಿತಿ ಉಂಟಾಗುವಂಥದ್ದು. ಜ್ಞಾನ ಯೋಗಾಶ್ರಮ ಸುತ್ತಮುತ್ತಲೂ ಏರಿಯಾಗಳು ಇರೋದ್ರಿಂದ ಮತ್ತು ಪ್ರತಿಷ್ಠಿತ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರೋದ್ರಿಂದ ಇಲ್ಲಿ ಸುತ್ತಮುತ್ತ ಭಾಳ ಜನ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಜೊತೆಗೆ ಜ್ಞಾನ ಯೋಗಾಶ್ರಮಕ್ಕೆ ಭಕ್ತರು ಸಹಿತ ಬರ್ತಾರೆ. ಅವ್ರು ಬಂದಾಗ ಇಲ್ಲಿ ರಸ್ತೆಗಳನ್ನು ನೋಡಿಬಿಟ್ರೆ ಒಂದು ರೀತಿಯಿಂದ ಮುಜುಗರ ಪಡುವಂಥ ಪರಿಸ್ಥಿತಿ. ಏನಪ್ಪ ಇದು, ಜ್ಞಾನ ಯೋಗಾಶ್ರಮಕ್ಕೆ ಬರ್ತೇವೆ, ಇಲ್ಲಿ ಸುತ್ತಮುತ್ತಗಳ ರಸ್ತೆನೇ ಈ ರೀತಿ ಇದೆಯಲ್ಲ ಅಂತೇಳಿ. ಮೊದಲೇ ಚಿಕ್ಕ ರಸ್ತೆಗಳು, ಅದರ ಜೊತೆಗೆ ಬಹುತೇಕ ರಸ್ತೆಗಳು ಪೂರ್ಣ ಆಗದೇ ಇರೋದ್ರಿಂದಾಗಿ ಸಮಸ್ಯೆ ಆಗ್ತಿರೋದು. ಕೆಲವು ಗುಂಟಾ ಪ್ಲಾಟ್ಗಳಿರೋದ್ರಿಂದ ಅನಿವಾರ್ಯವಾಗಿ ಅಲ್ಲಿ ರಸ್ತೆ ಮಾಡೋದಿಲ್ಲ, ಅದು ಸಹಜ. ಆದರೆ ಈಗ ಬಹುತೇಕ ಕಡೆ ಗುಂಟಾ ಪ್ಲಾಟ್ಗಳ ಸಹಿತ ರಸ್ತೆ ಮಾಡಿರುವಂಥ ಉದಾಹರಣೆಗಳಿರುತ್ತದೆ. ಅದನ್ನು ಬಿಟ್ಟು ಎನ್ಎ ಪ್ಲಾಟ್ಗಳೇನು ಹೊಸದಾಗಿರುತ್ತೆ ಅವಾಗಿರ್ಬೋದು, ಮುಖ್ಯ ರಸ್ತೆ ಕನೆಕ್ಟಿಂಗ್ ರಸ್ತೆಗಳಿರ್ತವೆ, ಎಲ್ಲವೂ ಸಹಿತ ಬಹುತೇಕ ಅಲ್ಲಿ ಹಾಳಾಗಿರೋದ್ರಿಂದಾಗಿ ಅದನ್ನು ಮತ್ತೆ ಮಾಡೋ ಗೋಜಿಗೆ ಹೋಗೇ ಇಲ್ಲ ಅನ್ನೋದು ಒಂದು ಸೋಜಿಗದ ವಿಚಾರ ಮತ್ತು ಜನರ ಆಕ್ರೋಶಕ್ಕೆ ಸಹಿತ ಕಾರಣ ಆಗಿರುತ್ತದೆ. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬದಲು ಸಹಿತ ಇದು ಕ್ಷೇತ್ರ ಮಾತ್ರ ನಾಲ್ಕಟನು ಮೀಸಲು ಕ್ಷೇತ್ರ ಬರ್ತೈತೆ. ಹಾಗಾಗಿ ಇಲ್ಲಿನ ಶಾಸಕರಿಗೆ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಪಕ್ಕದ ವಿಜಯಪುರ ನಗರದ ಕ್ಷೇತ್ರಗಳಿಗೂ ಮತ್ತು ನಾಲ್ಕಟನ್ ಮೀಸಲು ಮತಕ್ಷೇತ್ರದ ಏರಿಯಾಗಳಿಗೆ ಕಂಪೇರ್ ಮಾಡಿ ನೋಡಿದರೆ ಅಲ್ಲಿನ ರಸ್ತೆಗಳು ಇಲ್ಲಿನ ರಸ್ತೆಗಳು ಬಹಳಷ್ಟು ಡಿಫ್ರೆನ್ಸ್ ಇರುತ್ತದೆ. ಮತ್ತು ಇಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತೇಳಿ, ಅಂದರೆ ಮೂಲ ಸೌಕರ್ಯಗಳಿಲ್ಲ. ಅದರಲ್ಲೂ ಮೂಲ ಸೌಕರ್ಯಗಳ ವಿಚಾರದಲ್ಲಿ ರಸ್ತೆ ಮತ್ತು ಡ್ರೈನೇಜ್ ವಿಚಾರ ಬಹಳಷ್ಟು ಪ್ರಮುಖವಾಗುತ್ತೆ. ಆದರೆ ಇಲ್ಲಿನ ಜನರಿಗೆ ಪ್ರತಿ ಸಾರಿ ಇದೇ ಸಮಸ್ಯೆ ಆಗಿರುವಂಥದ್ದು. ಮಳೆಗಾಲದಲ್ಲಿ ಒಂದು ರೀತಿ ಸಮಸ್ಯೆ ಆದರೆ ಬೇಸಿಗೆ ಕಾಲದಲ್ಲಿ ಮತ್ತೊಂದು ರೀತಿಯ ಸಮಸ್ಯೆ. ಹಾಗಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ, ಸಂಬಂಧಪಟ್ಟವರು ಆದಷ್ಟು ಬೇಗ ಗಮನ ಹರಿಸಬೇಕು ಅಂತೇಳಿ. ಮಹಾನಗರ ಪಾಲಿಕೆ ಸದಸ್ಯರಿಗೆ, ಶಾಸಕರಿಗೆ ಅವರು ಮನವಿಯನ್ನು ಮಾಡಿದ್ರು ಸಹಿತ ಕೆಲವೊಂದು ಕಡೆ ಈಗ ಕಾರ್ಯ ಆರಂಭವಾಗಿದೆ, ಅಂದರೆ ರಸ್ತೆ ನಿರ್ಮಾಣ ಕಾರ್ಯ ಆರಂಭವಾಗ್ತಿರುತ್ತದೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗಿಲ್ಲ. ಮತ್ತು ಮತ್ತೆ ಮಳೆಗಾಲ ಶುರುವಾದರೆ ಇನ್ನೂ ತೀರಾ ಸಮಸ್ಯೆ ಆಗುತ್ತೆ ಅಂತೇಳಿ. ಯಾಕಂದರೆ ಈಗ ಇನ್ನೂ ರಸ್ತೆನೇ ಮಾಡಿಲ್ಲ, ಇನ್ನು ಮಳೆಗಾಲ ಶುರುವಾದರೆ ಮತ್ತೆ ಡ್ರೈನೇಜ್ ವ್ಯವಸ್ಥೆ ಆಗುತ್ತೆ ಅಂತೇಳಿ, ಮತ್ತು ನೀರು ಸರಿಯಾಗಿ ಹರಿಯೋಕ್ಕೆ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಎಲ್ಲ ಕಡೆ ಬಂದು ನೀರು ನಿಂತ್ಕೊಂಡ್ರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅಂತೇಳಿ. ಅದ್ರ ಪಕ್ಕದಲ್ಲೇ ಈ ವಾಟರ್ ಪ್ಯೂರಿಫೈ ಘಟಕಗಳ ಸಹಿತ ಇರುವಂಥದ್ದು. ಅಂದರೆ ಮಹಾನಗರ ಪಾಲಿಕೆಯಿಂದ ಏನು ಕೊಳಚೆ ನೀರುಗಳು ಬರ್ತದೆ ಅದೆಲ್ಲ ಪ್ಯೂರಿಫೈ ಮಾಡಿರುವಂಥ ಘಟಕಗಳು ಸಹಿತ ಅದೇ ಭಾಗದಲ್ಲಿ ಇರುವಂಥದ್ದು. ಅದರಿಂದ ಒಂದು ರೀತಿಯಿಂದ ವಾಸನೆಯ ಸಮಸ್ಯೆಗಳು ಈ ಭಾಗದಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೇ ಈ ರಸ್ತೆ ಮತ್ತು ಡ್ರೈನೇಜ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಸಮಸ್ಯೆ ಆಗೋದ್ರಿಂದ ಒಂದು ರೀತಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಈ ಭಾಗದ ಹಿರಿಯರು ಹೇಳುವಂಥದ್ದು, ನಾವು ಭಾಳಷ್ಟು ವರ್ಷಗಳಿಂದ ಇಲ್ಲಿ ಬಂದಿದ್ದೇವೆ, ಅಲ್ಲಿಂದ ಇಲ್ಲಿವರೆಗೂ ನಾವು ರಸ್ತೆನೇ ನೋಡಿಲ್ಲ ಅಂತೇಳಿ. ಸಹಜವಾಗಿ ಅಧಿಕಾರಿಗಳು ಹೇಳ್ಬೋದು ಗುಂಟಾ ಪ್ಲಾಟ್ ಆಗಿದ್ದರಿಂದಾಗಿ ರಸ್ತೆ ಮಾಡಿಲ್ಲ ಅಂತ ಹೇಳ್ಬೋದು. ಆದರೆ ಎನ್ಎ ಪ್ಲಾಟ್ಗಳಲ್ಲಿ ಅಥವಾ ಮುಖ್ಯ ರಸ್ತೆ ಕನೆಕ್ಟಿಂಗ್ ರಸ್ತೆಗಳಲ್ಲಿ ಸಹಿತ ರಸ್ತೆ ಇಲ್ಲದೇ ಇರೋದ್ರಿಂದಾಗಿ ಭಾಳಷ್ಟು ಸಮಸ್ಯೆ ಆಗ್ತಿರೋದ್ರಿಂದ ಆದಷ್ಟು ಬೇಗ ಮಹಾನಗರ ಪಾಲಿಕೆಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಕ್ಷೇತ್ರದ ಜನ ಇದಕ್ಕೆ ಒಂದು ಉತ್ತರವನ್ನು ಕೊಟ್ಟುವ ಮೂಲಕ ಮತ್ತು ಕೆಲಸವನ್ನು ಮಾಡಬೇಕು, ರಸ್ತೆ ನಿರ್ಮಾಣ ಮಾಡಬೇಕು, ಡ್ರೈನೇಜ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.